ಮಾಡ್ತೈತೆ ಅಮ್ಮ ಗಣೇಶ. ಗಣೇಶ ಸ್ವಿಮ್ ಮಾಡ್ತೈತೆ. ಏನು ಆಟ ಆಡೋದು ಅನ್ಕೊಂಡಿದ್ಯಾ? ಅದೇ ಫೋಟೋದೇನಿಲ್ಲ. ಇವೆಲ್ಲ ಏನಂದ್ರೆ ಪ್ಲೀಸ್ ಬಂಗಾರಿ. ಕಣ್ಣಿಗೆ ಮುಟ್ಕೋಬೇಕು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೇಲಿ ಗೌರಿ ಹಬ್ಬ ಮಾಡೋಂಗಿರಲಿಲ್ಲ. ಬಿಕಾಸ್ ಹೆಣ್ಮಕ್ಳದ್ದು ಗೊತ್ತಿರುತ್ತಲ್ವ. ಆ ಗೌರಿ ಹಬ್ಬದ ದಿನಕ್ಕೆ 5 ದಿನ ಆಗಿತ್ತು. 5 ದಿನ ಆದಮೇಲೆ ಮಾಡೋದು. ಮುತ್ತೈದರಿಗೆ 3 ದಿನ ಅಂತಾರೆ. ಬಟ್ ಆದರೂ ಏನೋ ಕಂಫರ್ಟಬಲ್ ಇರೋಲ್ಲ ಪೂಜೆಗೆ. ಏನೋ ಎಮರ್ಜೆನ್ಸಿ ಅಂದಾಗ ವಿಕ್ಕೆನ ಹೋಗಿ ಅಂತ ಹೇಳ್ಬೋದು. ಸೊ ಲಕ್ಷ್ಮೀ ಹಬ್ಬ ಎಲ್ಲ ಇತ್ತಲ್ವ, ಮಾಡಿರಲಿಲ್ಲ. ಆವತ್ತಿನ ದಿನ ಹಿಂದಿನ ದಿನ ರಾತ್ರಿ ನಾನು ಇದನ್ನೆಲ್ಲ ತೊಳೆದಿಟ್ಟಿದ್ದೆ. ಆದರೂ ಬೆಳಗ್ಗೆ ಒಂದು ಸರಿ ನೀರಲ್ಲಿ ತೊಳೆದು ಇಟ್ಕೊತಾ ಇದ್ದೀನಿ. ಬಿಕಾಸ್ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಟಿದ್ದೆ, ಹುಳಿ ಎಲ್ಲ ಹಾಕಿ ಸಬೀನ ಎಲ್ಲ ಹಾಕಿ. ಬೆಳಗ್ಗೆ ಸೇರಿ ಎದ್ದು ಮತ್ತೆ ಮನೆ ಒರೆಸ್ಕೊಂಡು 4 ಗಂಟೆಗೆ ಎದ್ದು ಎಲ್ಲನೂ ಮಾಡಿದ್ದೀನಿ. ಮನೆ ಗುಡಿಸಿ ಒರೆಸಿ ಎಲ್ಲ ಮಾಡಿ ದೇವ್ರ ಮನೆಯೂ ಕೂಡ ಮಾಡಿರಲಿಲ್ಲ. 5 ಡೇಸ್ ಕಂಪ್ಲೀಟ್ ಆದಮೇಲೆ ಮಾಡೋಣ ಅಂಥೇಳಿ. ಹೆಣ್ಮಕ್ಳದ್ದು ಇದೊಂದಿರುತ್ತಲ್ಲ, ಸೊ ಟ್ಯಾಬ್ಲೆಟ್ ಎಲ್ಲ ಏನೂ ತೊಗೋಬಾರ್ದು, ಮಾಡಬಾರ್ದು ಆ ಥರ ಎಲ್ಲ. ಸೊ ಹಾಗಾಗಿ ಫೋಟೋ ಎಲ್ಲ ಕ್ಲೀನಾಗಿ ಆ ಪಾತ್ರೆನ ಮಾತ್ರ ನಾನು ರೇವಂತ್ ಹತ್ರ ಆಚೆ ಇಸ್ಕೊಂಬಿಟ್ಟು ತೊಳೆಸಿದ್ದೆ. ಬೆಳಗ್ಗೆ ಎದ್ದು ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ದೇವ್ರ ಮನೆಯೂ ಕ್ಲೀನ್ ಮಾಡಿ ಎಲ್ಲ ಹಾಲು ರೂಮು ಎಲ್ಲನೂ ಕೂಡ ಬೆಳಗ್ಗೆ ಎಲ್ಲ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ. ನನ್ನ ಮಗಳು ಹೆಂಗೋ ಸುಮ್ಮನೆ ಮಲಗಿದ್ಲು. ಮುಂಚೆ ಆದರೆ ಹಾಲು ಕುಡಿಯುವಾಗ ಎದ್ಬಿಡೋಳು ಅವಾಗವಾಗ. ಇವಾಗೇನು ಎದ್ದೇಳೆಲ್ಲ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿದ್ದೀನಲ್ಲ, ಸರಿ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ಹೂವೆಲ್ಲ ತಂದು ಕಟ್ಟಿ ಇಟ್ಕೊಂಡಿದ್ದೆ. ಬಾಗಿಲಿಗೆಲ್ಲ ಹಾಕೋಕ್ಕೆ ಸೇವಂತಿಗೆ ಹೂವು ಮತ್ತು ಈ ಕಾಕಡ ಅಲ್ಲ, ಕಣಿಗ್ಲೆ ಹೂವು ಬರುತ್ತಲ್ಲ, ಗಣೇಶನ ಪ್ರಿಯ ಅಂತ ಹೇಳ್ತಾರೆ ಈ ಹೂವು. ಸೊ ಸಂಕಷ್ಟಿಯಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಅದನ್ನು ಒಂದು ಪ್ಯಾಕ್ ಫುಲ್ ತರಿಸ್ಬಿಟ್ಟು ಎಲ್ಲನೂ ಇದು ಮಾಡಿದ್ದೆ. ಬಾಗಿಲಿಗೆ ಸೇವಂತಿಗೆ ಹೂವು ಹಾಕ್ಬಿಟ್ಟು, ಹಬ್ಬದಲ್ಲಿ ಏನಾದರೂ ಫಂಕ್ಷನ್ ಅಂತ ಅಂದಾಗ ಬಾಗಿಲಿಗೆ ತೋರಣ ಹೂವು ಹಾಕಿದ್ರೇ ಅದೊಂಥರ ಕಂಪ್ಲೀಟ್ ಅಂತ ಅನಿಸ್ಕೊಳುತ್ತೆ. ಹಬ್ಬದ ಊಟ ಹೇಗೆ, ಪೂಜೆ ಹೇಗೆ, ಅದೇ ಥರ ಬಾಗಿಲುಗಳು ಕೂಡ ಹಾಕಿದ್ರೆ ಒಂಥರ ಖುಷಿಯಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು 6 ಗಂಟೆಗೆಲ್ಲ ಪೂಜೆ ಮುಗ್ದೋಯ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಹೂ ದಪ್ಪಗೆ ಅರಳಿತ್ತು. ನಾನು ಮೊಗ್ಗು ತೊಗೊಂಬಂದು ಕಟ್ಟಿದ್ದೆ. ಸೊ ದಪ್ಪಗೆ ಒಳ್ಳೆ ದಿಂಡಾಗಿ ಬಂದಿತ್ತು. ಗಣೇಶನೂ ಇತ್ತು, ಗಣೇಶನಿಗೂ ಎಲ್ಲ ಇದು ಮಾಡಿ ಕಜ್ಜಿಕಾಯಿ ಕೂಡ ಮಾಡಿದ್ದೆ. ಅದನ್ನು ಕೂಡ ಇದು ಮಾಡಿ ಒಂದು ಆ್ಯಪಲ್ ಕೂಡ ಎಲ್ಲ ನೈವೇದ್ಯಕ್ಕೆ ಅಂತ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಹೊರಡೋಣ ಅಂತ ಹೊರಡ್ತಾಯಿದ್ದೀವಿ. ನನ್ನ ಮಗ ಇನ್ನೂ ಸ್ನಾನ ಮಾಡಿರಲಿ. ನನ್ನ ಮಗಳನ್ನ ಅಲ್ಲೇ ಹೋಗಿ ಮಾಡಿಸ್ಕೊಳ್ಳೋಣ, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ದೆ. ಚಿಕ್ಕದಾಗಿ ಒಂದು ಬಾಗಿಲಿಗೆ ರಂಗೋಲಿ ಬಿಟ್ಬಿಟ್ಟು ಮನೆಯಲ್ಲಿ ಅದೇ ಹೂವು ಬಾಗಿಲಿಗೆ ತೋರಣ ಎಲ್ಲ ಹಾಕಿದ್ರೆ ಏನೋ ಒಂಥರ ಹಬ್ಬದ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಸುಮ್ಮನೆ ನೀವು ಹಾಕ್ಕೊಂಡ್ರೆ ಏನೂ ಯೂಸ್ ಇರೋಲ್ಲ. ಸೊ ಅವಳು ನೋಡಿ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಪಾಪ 6 ಗಂಟೆಗೆ. ಅವಳು ಸ್ನಾನ ಮಾಡ್ಕೊಂಬಂದ್ಮೇಲೆ ಹೊರಡಬೇಕು. ಅಲ್ಲಿಂದ ಬಂದ್ವಿ ಸಿಸ್ಟರ್ ಮನೆಗೆ. ಸೊ ಅವಳಿಗೆ ಅಲ್ಲೇ ಅಷ್ಟೊತ್ತಿಗೆ ಅವ್ರ ಮನೇಲಿ ಪೂಜೆ ಮುಗ್ದಿತ್ತು. ಸೊ 7:15 ಅಷ್ಟರೊಳಗೆ ಮುಗಿಬೇಕು ಅಂತ ಹೇಳಿದರು. ನಾವು 7:10 7:15 ಹೋದ್ವಿ. ಅಷ್ಟರೊಳಗೆ ಮಾಡಿದರು ಅವರು. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಕುಂಕುಮ ಕೊಡೋದಕ್ಕೆ. ಆ್ಯಕ್ಚುಲಿ ನಾನು ಹಿಂದಿನ ದಿನ ಗೌರಿ ಹಬ್ಬದ ದಿನ ಒಂದು ಬಟ್ಟೆ ಹಾಕಿದ್ದೆ, ಮತ್ತು ಇನ್ನೊಂದು ದಿನಕ್ಕೆ ಗಣೇಶನ ಹಬ್ಬಕ್ಕೆ ಅಂಥೇಳಿ ಅವಳು ತೊಗೊಂಬಂದಿದ್ಲು. ಸೊ ಮತ್ತು ಹಿಂದಿನ ದಿನ ಹಾಕಿದ್ದನ್ನು ಏನಕ್ಕೆ ಹಾಕೋದು, ಹಬ್ಬದ ದಿನ ಹೊಸ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನೇ ಕುಂಕುಮ ಕೊಡಿಸ್ಬಿಟ್ಟು ಅವ್ರ ಮನೇಲಿ ಕನ್ಯಾದಿರಿಗೆ ಕುಂಕುಮ ಕೊಡೋದನ್ನ ಜಾಸ್ತಿ ಇದು ಮಾಡ್ತಾರೆ. ಆ್ಯಕ್ಚುಲಿ ಮುತ್ತೈದೆಯರಿಗೂ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಕನ್ಯರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಅವ್ರಿಗೂ ಕೂಡ ಕುಂಕುಮ ಕೊಡಬೇಕಂತೆ. ತುಂಬ ಒಳ್ಳೆಯದಂತೆ. ಸೊ ಹಬ್ಬದ ದಿನ ಆಗಲಿ ಏನೇ ಫಂಕ್ಷನ್ ಆಗಲಿ. ಸರಿ ಅಂತ ಹೇಳ್ಬಿಟ್ಟು ಅವ್ಳಿಗೂ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅವಳಿಗೂ ಕಂಕಣ ಕಟ್ಟಿ ಬಟ್ಟೆ ಕೊಟ್ಟು ಹೊಸ ಬಟ್ಟೆ ಎಲ್ಲ ಹಾಕು ಅಂಥೇಳಿ ಅವಳಿಂದನೂ ಕೂಡ ಕುಂಕುಮ ತೊಗೊಂಡ್ಲು. ಅವಳಿಗೆಲ್ಲ ಕಲಿಸಿದ್ವಿ ಆಯಿತಾ, ದೇವ್ರ ಮನೆಗೆ ಹೋಗಿ ಏನೇನು ಮಾಡಬೇಕು ಅಂತ. ಆದ್ರೆ ಅವಳು ಇಲ್ಲ ಅಂದರೆ ನಾರ್ಮಲ್ ಡೇಸಲ್ಲಿ ಹೋಗ್ಬಿಟ್ಟು ಕುಂಕುಮ ಎಲ್ಲ ಇಟ್ಕೊಂಡು ಎಲ್ಲ ಮಾಡಿ ಕಿತಾಪತಿ ಮಾಡಿ ಕುಂಕುಮ ಎಲ್ಲ ಚೆಲ್ಲಿ ಬಂದಿರ್ತಾಳೆ. ಸೊ ಇದೆಲ್ಲ ನಮಸ್ಕಾರ ಮಾಡಿ ತೊಗೋಬೇಕು ಅನ್ನೋದನ್ನೆಲ್ಲ ನಾವು ಹೇಳ್ಕೊಟ್ಟಂಗೆ ಮಾಡ್ತಾಳೆ ಅವಳು. ಬಟ್ ನಾವು ಅದನ್ನು ಟೀಚ್ ಮಾಡಿರಬೇಕು ಮಕ್ಕಳಿಗೆ, ಏನೇನು ಮಾಡಬೇಕು ಏನು ಅನ್ನೋದನ್ನೆಲ್ಲ. ಅವ್ರು ಮುಂದೆ ಫಾಲೋ ಮಾಡ್ಕೊಂಡು ಹೋಗ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಬಟ್ ಕಲಿಸ್ಕೊಡ್ತೀವಲ್ಲ ಒಂದೇ ಸರಿಗೆ ಯಾರನ್ನೂ ಕಲಿಯಲ್ಲ. ಅದನ್ನು ಅವ್ರಿಗೆ ಇನ್ ಪ್ರೋಗ್ರೆಸ್ಸಲ್ಲಿ ಇಟ್ಟಿರಬೇಕು. ಯಾವಾಗಲೂ ಹೇಳ್ಕೊಡ್ತಾ ಮಾಡ್ತಾ ಇರಬೇಕು. ಆಮೇಲೆ ಅವಳಿಗೂ ಅಕ್ಷತೆ ಹಾಕು, ಅವಳಿಗೂ ಕುಂಕುಮ ಇಡು, ಎಲ್ಲ ಮಾಡು ಅಂದರೆ ಮಾಡಿದ್ಲು. ಬಟ್ ಕುಂಕುಮ ಇಡೋದೆಲ್ಲ ಒಂದು ಬೆರಳಲ್ಲಿ ಹಿಂಗೆ ತೊಗೊಳೋದು, ಹೆಂಗೆ ಬೇಕು ಹಂಗೆ ಅವಳು ಬಳ್ಕೊತಾಳಲ್ಲ, ಹಾಗೆಯೇ ಅವಳು ಎಲ್ಲರಿಗೂ ಮಾಡೋಕ್ಕೆ ಹೋಗ್ತಾಳೆ. ಸೊ ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್ ಇದನ್ನೆಲ್ಲ ಕಲಿಸ್ಕೊಡ್ದು ಚಿಕ್ಕ ಮಕ್ಕಳಲ್ಲಿದ್ದಾಗ ಅಂತ ನನ್ನ ಅನಿಸಿಕೆ. ಬೇರೆಯವ್ರದ್ದು
ಏನೋ ಗೊತ್ತಿಲ್ಲ, ಅವಾಗೇನು ಗೊತ್ತಿಲ್ಲದೆ ಇರುವಾಗೆಲ್ಲ ಹೇಳ್ಕೊಡ್ಬಾರ್ದು ಮಾಡಬಾರ್ದು ಅಂತಿಲ್ಲ. ಅವ್ರಿಗೆ ಚಿಕ್ಕದ್ರಲ್ಲಿ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಕಲಿತಾರೆ ಅಂತ ಹೇಳ್ಬೋದು. ಸರಿ, ಅಲ್ಲಿ ಸ್ನಾನ ಎಲ್ಲ ಮಾಡಿಸಿದ್ನಲ್ವ ಅವಳಿಗೆ, ಹಂಗೆ ಇಟ್ಟು ಎಲ್ಲ ಮತ್ತೆ ಹೊಸ ಬಟ್ಟೆ ಎಲ್ಲ ಹಾಕಿದ್ದು ಮಾಡಿ ನಾವು ಕಂಕಣ ಕಟ್ಕೊಳ್ಳೋಕ್ಕೆ ಅಂತ ರೆಡಿ ಆದ್ವಿ. ಆರತಿ ಒಂದು ಬಾಕಿ ಇಟ್ಕೊಂಡಿದ್ರು, ಆರತಿ ಮಾಡಿರಲಿಲ್ಲ, ನಾವು ಹೋದ್ಮೇಲೆ ಮಾಡೋಣ ಅಂಥೇಳಿ. ಸರಿ ಅಂತೇಳಿ ನಾವು ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕಂಕಣ ಕಟ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಹೊರಡ್ತಾಯಿದ್ದೀವಿ. ಸೊ ನಾವು ಇನ್ನೂ ಬೇಗ ಬರೋದಕ್ಕೆ ಟ್ರೈ ಮಾಡಿದೆ. ನಮ್ಮ ಮನೇಲಿ ಏನಾದರೂ ಹಬ್ಬ ಮಾಡಿಲ್ಲ, ವರ್ಷಕ್ಕೊಂದು ಹಬ್ಬದ ದಿನ ಎಲ್ಲರ ಮನೇಲಿ ಪೂಜೆ ಮಾಡಿ ಹೋಗಬೇಕಲ್ವ. ಸೊ ಹಾಗಾಗಿ ನೈಟು ಒರೆಸ್ಕೊಂಡಿದ್ರೆ ಬೆಳಗ್ಗೆಗೆಲ್ಲ ಟೆನ್ಷನ್ ತೊಗೋತಾ ಇರಲಿಲ್ಲ. ಬಟ್ 5th ಡೇ ಅವತ್ತು ಕಂಪ್ಲೀಟ್ ಆಗಿತ್ತಲ್ಲ, ಅವತ್ತು ಬೆಳಗ್ಗೆನೂ ಒರೆಸಿದ್ದೆ, ಗೌರಿ ಹಬ್ಬದ ದಿನವೂ ಮನೆಗೆಲ್ಲ ಕ್ಲೀನ್ ಮಾಡಿದೆ, ಪೂಜೆ ಒಂದು ಮಾಡಿರಲಿಲ್ಲ. ಆಮೇಲೆ ಇದೆಲ್ಲ ಮಾಡಿಬಿಟ್ಟು ಕಂಫರ್ಟಬಲ್ ಅನಿಸಲ್ಲ, ಫೀಲ್ ಇದಾಗ್ತಿರುತ್ತೆ. ಸೊ ಅಂತೇಳ್ಬಿಟ್ಟು ನಾನು ಏನೋ ಮಾಡ್ತೀನಿ ಅಂತೇಳಿ ಅಕ್ಷತೆ ಎಲ್ಲ ಹಾಕೋಕೆ ಬರ್ತಿದ್ದಾಳೆ. ದೇವ್ರಿಗೆ ಹಾಕೋ ಅಕ್ಷತೆ ಅಂದರೆ ರಪ್ ಅಂತ ಎಸಿತಾಳೆ. ಅವಳಿಗೆ ಗೊತ್ತಾಗಲ್ಲ ಹೆಂಗೆ ಮಾಡಬೇಕೇನಂತ, ನಿಧಾನವಾಗಿ ಕಲ್ತ್ಕೋತಾಳೆ. ಹೆಣ್ಮಕ್ಳಿಗೆ ನಮ್ಮ ಸಂಪ್ರದಾಯ ಕತೆಗಳು ಎಲ್ಲನೂ ಹೇಳ್ಕೊಡ್ಬೇಕು ಚಿಕ್ಕವರಿದ್ದಾಗ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ನೋಡಿ, ನಮಗೂ ಹಾಕಿ ಅವ್ರಿಗೂ ಹಾಕಿ ಇದು ಮಾಡ್ತಿದ್ದಾಳೆ. ಖುಷಿಯಾಗುತ್ತೆ ಅವ್ರು ಅದನ್ನೆಲ್ಲ ಮಾಡಿದಾಗ, ಏನೋ ಒಂಥರ. ಸರಿ ಅಂತ ಹೇಳ್ಬಿಟ್ಟು ಆರತಿಗೆ ಟೈಮ್ ಆಗಿತ್ತು, ಆರತಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. 9 o'clock ಇಲ್ಲ 8:30 ಒಳಗಡೆ 8 o'clock ಅಷ್ಟೊಳಗಡೆ ಮಾಡಿದ್ವಿ ಆರತಿ. 3 ಜನ ಇದ್ವಲ್ಲ, 3 ಜನ ಸೇರಿ ಮಾಡಿ ಖುಷಿಯಾಯಿತು. ತುಂಬ ಚೆನ್ನಾಗಿ ಮಾಡಿದರು ಈ ಸರಿ. ಹೈಟಲ್ಲಿ ಕೂರಿಸ್ಬಿಟ್ಟಿದ್ರು, ವರ್ಷ ಸ್ವಲ್ಪ ಕೆಳಗೆ ಕೂರಿಸೋರು, ಇವಳು ಹೋಗಿ ಎಳಿತಾಳೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟೆಪ್ ಬೈ ಸ್ಟೆಪ್ ಅದ್ರ ಮೇಲೆ ಮನೆಗಳನ್ನೆಲ್ಲ ಇಟ್ಬಿಟ್ಟು ಮಾಡಿದ್ದಾರೆ. ಇವಳೇನೋ ಕಿದಾಕ್ಬಿಟ್ರೆ ಯಾವುದೇ ಆಗಲಿ, ನಮ್ಮ ಮನೇಲಾದರೆ ಡೈನಿಂಗ್ ಟೇಬಲ್ ಹೈಟ್ ಇದೆ. ಸೊ ಇವ್ರ ಮನೇಲಿ ಅದಕ್ಕಿಂತ ದೊಡ್ಡ ಚೇರ, ಹೋಗಿ ಎಲ್ಲನೂ ಎಳಿತಾಳೆ ಯಾವಾಗ್ಲೂ. ಹಾಗಾಗಿ ಸರಿ ಅಂತೇಳ್ಬಿಟ್ಟು ನಾನು ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನನ್ನ ಮನೇಲೂ ಇಡು ಅಂತ ನನ್ನ ಮಗ ಇಟ್ಟೋಣ ಅಂಥೇಳಿ. ಸೊ ಏನಂದರೆ ವರಮಹಾಲಕ್ಷ್ಮಿ ಆಗಿ 1 month ಅಥವಾ ಒಂದು 15 days, ಈ ಸತಿ ಅಂತೂ 20 daysಗೆ ಬಂದಿದೆ ಅಂತ ಹೇಳ್ಬೋದು. 15 days ಇಲ್ಲ ಬಂದಿದೆ. ಸೊ ಎರಡೂ ಇದು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಮಾಡ್ತಾರೆ, ಮಾಡಬಹುದು. ನಾನು ಬೇಡ ಅಂದ್ಕೊಂಡಿದ್ದೀನಿ, ನೆಕ್ಸ್ಟ್ ಇಯರಿಂದ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಗಣೇಶ ಕೇಳಿದ್ರೆ. ಮುಂಚೆ ಅಂತೂ ನಾನು ಪ್ರತಿ ಸಂಕಷ್ಟಹರ ಇದು ಬರುತ್ತಲ್ಲ ಮಂತಲ್ಲಿ, ಅದರಲ್ಲಿ ಫುಲ್ಲು ನಾನು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಈವ್ನಿಂಗ್ವರೆಗೂ, ಒಂದೊಂದು ಸರಿ ಈವ್ನಿಂಗ್ವರೆಗೂ ಇರ್ತಿದ್ದೆ, ಒಂದೊಂದು ಡೇ ಫುಲ್ 24 hours ಫಾಸ್ಟಿಂಗಲ್ಲಿ ಇರ್ತಿದ್ದೆ, ನೀರೂ ಕುಡಿದಂಗೆ. ಸೊ ಅವಾಗೆಲ್ಲ ಮಾಡೋಣ ಅಂತ ಅನಿಸ್ತಾಯಿತ್ತು. ಇವಾಗ ಇವಳನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ದೊಡ್ಡವಳಾಗಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ಅವಳಿಗೂ ರೆಡಿ ಮಾಡಿದ್ದೆ, ನಾನು ಕೂಡ ರೆಡಿಯಾಗಿದ್ದೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಈ ಸ್ಯಾರಿ ತೊಗೊಂಬಂದಿದ್ನಲ್ವ, ಸೊ ಅದೇ ಸ್ಯಾರಿನ ನಾನು ಉಟ್ಕೊಂಡಿದ್ದೆ. ಬೆಂಟೆಕ್ಸ್ ಬಾರ್ಡರ್ ಬಂದಿದೆ, ಬ್ಲೂ ಕಲರು. ಲುಕ್ಕಿಂಗ್ ಅಂತೂ ಈ ಫೋಟೋಸ್ಗಾಗಲಿ ವೀಡಿಯೋಸ್ಗಾಗಲಿ ಸಕ್ಕದಾಗಿ ಬರುತ್ತೆ ಈ ಸೀರೆ ಅಂತ ಹೇಳ್ಬೋದು. 2,500 2,750 ಏನೋ ಕೊಟ್ಟಿದ್ದೆ ಅಂತ ಹೇಳ್ಬೋದು. ಈಗ ನನ್ನ ಮಗಳಿಗೆ ಈ ಥರ ಬಟ್ಟೆಗಳನ್ನ ಹಾಕೋಷ್ಟ್ರಲ್ಲಿ ನನಗೆ ತಲೆನೋವು ಬಂದೋಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾರ್ಮಲ್ ಬಟ್ಟೆ ಹಾಕ್ಕೊಂಬಿಡ್ತಾರೆ, ಕ್ಯಾಶುಯಲಾಗಿ ಹಾಕ್ಕೊಳ್ಳೋದನ್ನು ಕಾಟನ್ ಆ ಥರದ್ದು. ಈ ಥರ ಬಟ್ಟೆಗಳನ್ನ ಹಾಕಿ ಅವಳಿಗೆ ಫೋಟೋ ತೆಗೆಸಿ ನಾನು ವೀಡಿಯೋ ಮಾಡೋ ಅಷ್ಟೊಳಗೆ ತಲೆ ಕೆಟ್ಟೋಗಿ ತುಂಬಾ ಅಳ್ತಾಳೆ. ಅದೇನೋ ಅವಳಿಗೆ ಇಷ್ಟ ಆಗಲ್ವ ಏನೋ ನೋಡಿ, ಅಕ್ಷತೆ ಹಾಕ್ಕೊಂಡ್ರೆ ಇಲ್ಲಿನ ಟ್ರೈಕ್ ಅಂತ ಎಸಿತಾಳೆ. ಅವಳಿಗೆ ಇಷ್ಟ ಆಗಲ್ವ ಏನೋ ಗೊತ್ತಿಲ್ಲ, ಈ ಬಟ್ಟೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾಳೆ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಣೇಶಗೆ. ಏನು ಒಂದೇ ದಿನ ಆಗಲಿ ಏನೋ ಒಂಥರ ಖುಷಿಯಾಗುತ್ತೆ. ಕಳಿಸ್ಕೊಡುವಾಗ ಅಷ್ಟೇ ಬೇಜಾರಾಗುತ್ತೆ. 1 ತಿಂಗಳಿಂದ ನಮ್ಮ ಮೈಂಡಲ್ಲಿ ಅದು ಮಾಡಬೇಕು ಇದು ಮಾಡಬೇಕು. 15 days ಹತ್ತಿರ ಬಂದಂಗಂತೂ ಅಯ್ಯೋ ಏನೂ ಕೆಲಸ ಆಗಿಲ್ಲ, ಅಯ್ಯೋ ಏನೂ ಮಾಡಿಲ್ಲ ಅನ್ನೋ ಇದರಲ್ಲೇ ಇದ್ದಾಗಿರ್ತೀವಿ. ಸೊ ಬಟ್ ಕಲಿಸ್ಕೊಡುವಾಗಂತೂ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಕೂಡ. ಬಾಳೆಕಂಬ ಎಲ್ಲ ಕಂಫರ್ಟಬಲಾಗಿ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಸೊ ಈ ಸ್ಕ್ರೀನ್ ಎಲ್ಲ ನಿಮ್ಗೇನಾದರೂ ಹಿಂದೆ ಬ್ಯಾಕ್ ಡ್ರಾಪ್ ಇದೆಯಲ್ಲ, ಅದೇನಾದರೂ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಥ್ರೂ ದಟ್ ಲಿಂಕ್ ನೀವು ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಎಲ್ಲ ಫಂಕ್ಷನ್ಗಳಲ್ಲೂ ಕೂಡ ನೀವು ಹಾಕ್ಬೋದು. ಇದು ಅಂತಲ್ಲ ಅದು ಅಂತಲ್ಲ, ಆಚೆ ಬಂದು ಹೆಂಗೆ ಬರೇ ಕಾಲಕ್ಕೆ ಕುತ್ಕೊಳ್ಳೋದು ಮೊಟ್ಟೆ 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 ಏ ಮೊಟ್ಟೆ ಆಮೇಲೆ ಇಮಿಡಿಯೇಟಾಗಿ ಎತ್ತಿಡ್ಬೇಕಿದ್ನ.
ಅಡುಗೆಗೆಲ್ಲ ಅವರು ಕೂಡ ಎಲ್ಲ ಹಿಂದಿನ ದಿನ ಸೇಮ್ ಡೇಟಲ್ಲೇ ಪೀರಿಯಡ್ಸ್ ಆಗಿಬಿಟ್ಟಿದ್ವಿ ಇಬ್ಬರೂ ಕೂಡ. ಸೊ ಹಿಂದಿನ ದಿನ ಮಾಡಿರಲಿಲ್ಲ, ಅದಕ್ಕೆ ಗಣೇಶ ಗೌರಿ ಒಂದು ದಿನ ಮಾಡಿದ್ದು. ಸೊ ಎಲ್ಲ ಹಿಂದಿನ ದಿನ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ಲು. ಅವತ್ತಿನ ದಿನ ಬೇಕಾಗಿದ್ದಂಥದ್ದನ್ನು ಮಾತ್ರ ಅವಾಗವಾಗ ಮಾಡ್ಕೊಂಡೆಲ್ಲ ಮಾಡಿದ್ವಿ. ನಾನು ಗಜ್ಜಿಕಾಯಿ ಮಾಡ್ಕೊಂಡು ಹೋಗಿದ್ದೆ ಆ್ಯಂಡ್ ಒಬ್ಬಟ್ಟು ತೊಗೊಂಡು ಹೋಗಿದ್ದೆ ಅಂಗಡಿಯಲ್ಲಿ. ಒಬ್ಬಟ್ಟು ಅವರೇ ತೋರಿಸ್ಕೊಂಡಿದ್ರು ದುಡ್ಡು ಕೊಟ್ಬಿಟ್ಟು, ಒಬ್ಬಟ್ಟು ತೊಗೊಂಬ ಅಂಥೇಳಿ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಅದಾದಮೇಲೆ ಮೋದಕ ತೊಗೊಂಬಂದಿದ್ರು. ಇನ್ನು ಮಿಕ್ಕಿದ್ದೆಲ್ಲ ಏನಪ್ಪ ಪಾಯಸ, ಅನ್ನ, ಸಾಂಬಾರು, ಚಿತ್ರಾನ್ನ, ಪಲ್ಯ, ಕೋಸಂಬರಿ, ರಸಮ್ಮು ಮತ್ತು ಮೊಸರು ಮೊಸರು ಹಾಕಿದ್ವಿ. ಎಲ್ಲ ನಾವೇ ಮಾಡಿದ್ವಿ ಊಟನ, ಅವಳೇ ಮಾಡಿದ್ದು. ಸ್ವಲ್ಪ ನಾನು ಹೆಲ್ಪ್ ಮಾಡಿಕೊಟ್ಟೆ ಅಂತ ಹೇಳ್ಬೋದು. ಪಲ್ಯಕ್ಕೆಲ್ಲ ಹಿಂದಿನ ದಿನವೇ ಕಟ್ ಮಾಡಿ ಇಟ್ಕೊಂಡಿದ್ರಂತೆ. ಕೋಸಂಬರಿ ಆ ಥರದಕ್ಕೆಲ್ಲ ಆವಾಗವಾಗ ಬೇಕಾಗಿರೋ ಐಟಮ್ಸ್ನ ಆವಾಗ ಕಟ್ ಮಾಡಿಕೊಂಡು ಮಾಡಿದ್ವಿ. ಸೊ ಈವ್ನಿಂಗ್ ಆದಮೇಲೆ ಎಲ್ಲ ಕುಂಕುಮ ತೊಗೊಳಕ್ಕೆ ಬರ್ತಾರಲ್ವ, ಎಲ್ಲರೂ ಕೂಡ ಬಂದಿದ್ದರು. ಕುಂಕುಮ ಕೊಟ್ಬಿಟ್ಟು ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕೆ ಮತ್ತು ಮನೆಯಲ್ಲಿ ಪೂಜೆ ಮತ್ತು ಇನ್ನೊಂದ್ಸತಿ ಈವ್ನಿಂಗ್ ಆರತಿ ಮಾಡಿ ಎಲ್ಲ ಮಾಡೋಣ ಅಂತೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ವಿ. ಅವ್ರಿಗೆಲ್ಲ ಕುಂಕುಮ ಕೊಟ್ಟು ಹೊಡಿಯೋ ಮಾಮಿ ಮಾಡಪ್ಪ, ಮಾಮಿ ಮಾಡ ಬಾಯ್ಲೆ. ಎಲ್ಲ ಇದನ್ನು ತೊಗೊಂಡು ಆರತಿ ಮಾಡಿ 3 ಜನ ಇದ್ವಿ. ಇನ್ನೊಬ್ಬರು ಚೈತ್ರ ಅಂತ ಬರ್ತಾರೆ, ಅವ್ರ ಮನೆಗೆ ಗೊತ್ತಿರೋ ಒಂದು ಹುಡುಗಿ, ತುಂಬ ಬೇಕಾದವರು. ಅಲ್ಲಿ ಎಲ್ಲ ಆರತಿ ಮಾಡಿ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಹೊರಡ್ತಾ ಇದ್ದೀವಿ. ಈವ್ನಿಂಗ್ ಆದರೆ ಈವ್ನಿಂಗ್ ಟೈಮೇ ಜಾಸ್ತಿ ಕುಂಕುಮಕ್ಕೆ ಬರೋದಲ್ಲ. ಇವ್ರ ಮನೇಲಿ ಸ್ವಲ್ಪ ಮಧ್ಯಾಹ್ನ ಎಲ್ಲ ಬಂದಿದ್ದರು. ಸೊ ಎಲ್ಲ ಮಾಡಿ ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀವಿ. ವಿಡಿಯೋ ಒಂದು ವಿಡಿಯೋ ಗೊತ್ತಾಯ್ತಲ್ಲ ಖುಷಾ. ಹಾಕಿದ್ರು ಬ್ರೈಟ್ನೆಸ್ಸೇ ಇಲ್ಲ ನನ್ನಲ್ಲಿ ಇನ್ನೂ ಏನು ಸೆಟ್ ಮಾಡಿ. ಅದೇ ಫೋಟೋದೇನಿಲ್ಲ. ಇವೆಲ್ಲ ಏನಂದರೆ ನೆಕ್ಸ್ಟು ನಮಗೂ ಕೂಡ ಕುಂಕುಮ ಕೊಟ್ಟರು. ಸೊ ಅದನ್ನು ಕೂಡ ತೊಗೊಂಡು ನೋಡಿ, ಅವಳು ಇಟ್ಕೋಬೇಕು, ಎಲ್ಲರಿಗೂ ಇಡಬೇಕು, ಯಾರಾದರೂ ತೊಗೊಳ್ಳೋ ಟೈಮಲ್ಲೂ. ಬಟ್ ಬೇರೆಯವ್ರು ಬಂದಿರ್ತಾರಲ್ಲ ಔಟ್ಸೈಡಿಂದ, ಅವ್ರ ಜೊತೆ ಈ ಥರ ಮಾಡೋಕ್ಕೆ ಹೋಗಲ್ಲ. ನಾವೇನಾದರೂ ಇಟ್ಕೊತಿರ್ತೀವಿ ಮನೆಯವರು ಅಂದರೆ, ನಾನು ಇಡ್ತೀನಿ ಬಾ, ನಾನು ಇಟ್ಕೋತೀನಿ, ನಿಮಗೂ ಇಡ್ತೀನಿ ಅಂತ ಹೇಳ್ಬಿಟ್ಟು ಇಡೋಕ್ಕೆ ಹೋಗ್ತಾಳೆ. ಸೊ ಡ್ರೆಸ್ ಅಂತೂ ತುಂಬ ಚೆನ್ನಾಗಿತ್ತು ಅವಳದು. ಅವಳ ಡ್ರೆಸ್ ಲಿಂಕ್ ಏನಾದರೂ ನಿಮಗೆ ಬೇಕಂದರೆ ಅದೇ ಕಮೆಂಟಲ್ಲಿ ಈ ಡ್ರೆಸ್ ಅಂತ ಕೇಳ್ಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಬಿ ಡ್ರೆಸ್ ಅಂತ ಹೇಳಿ. ನೀವು ಇದು ಮಾಡ್ಬೋದು. 2 ಡ್ರೆಸ್ ತರಿಸಿದ್ದೀನಿ, ಬಟ್ ಅದನ್ನು ವೀಡಿಯೋ ಹಾಕಿಲ್ಲ. ಆ ವಿಡಿಯೋನ ನಾನು ಬೇರೆ ಇದರಲ್ಲಿ ಹಾಕ್ತೀನಿ, ಆ ಡ್ರೆಸ್ದು. ಸೊ ಈ ಡ್ರೆಸ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಜಸ್ಟ್ ನಾನು 399 ರುಪೀಸ್ಗೂ 390 ಅಥವಾ 399 ರುಪೀಸ್ಗೂ ಏನೋ ತರಿಸಿದ್ದು ಡ್ರೆಸ್ಸು. ತುಂಬ ಚೆನ್ನಾಗಿದೆ, ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇನ್ನೂ ಒಂದು ತಿಂಗು ಯಾಕೆ ಇಷ್ಟ ಕಡಿಮೆದೆಲ್ಲ ತರ್ತೀನಿ ನಾನು, 500 600 ಅಷ್ಟೇ, ಅದಕ್ಕಿಂತ ಜಾಸ್ತಿ ಎಲ್ಲೋ ಒಂದೊಂದು ಸರಿ ತೊಗೊಳ್ಳೇಬೇಕಂದಾಗ ತರ್ತೀನಿ. ಬಿಕಾಸ್ ಅವ್ರಿಗೆ ಎಷ್ಟೇ ನಾವು ತಂದು ಹಾಕಿದ್ರೂ ಇನ್ನೊಂದು 2 ವರ್ಷ ಅಷ್ಟೇ ಹಾಕೋಕ್ಕಾಗುತ್ತೆ ಒಂದೊಂದು ಸರಿ. ಅದಕ್ಕೆ ಏನು ಮಾಡ್ತೀನಿ, ಆವಾಗವಾಗ ಅಷ್ಟಷ್ಟೇ ಕೊಟ್ಟು ತೊಗೊಂಬಂದು ಇದು ಮಾಡಿಬಿಡ್ತೀನಿ. ಅದನ್ನೇನು ಪರ್ಮ್ನೆಂಟಾಗಿ ಇಟ್ಕೊಬೇಕಾ. ನಮ್ಮ ಥರ ಆದರೆ ನೋಡಿ 50 ಸೀರೆ 60 ಸ್ಯಾರಿ ಎಲ್ಲ ಇಟ್ಕೊಂಡಿರ್ತೀವಿ. ಅದಾದರೆ ಏನು ಗಿಡ್ಡನೂ ಆಗೋಲ್ಲ, ಏನೂ ಆಗೋಲ್ಲ ಡ್ರೆಸ್ಗಳೆಲ್ಲ. ಅವ್ರಿಗೆ ಅಂದರೆ ಬೆಳೆಯೋ ಮಕ್ಳಿಗೆ ಆ ಥರ ಆಗುತ್ತೆ. ಇಲ್ಲೂ ಬಂದ್ವಿ, ಇಲ್ಲೂ ಕೂಡ ಆನ್ ಟೈಮ್ ಪೂಜೆ ಆರತಿ ಆಗ್ತಾಯಿತ್ತು. ಆರತಿ ಕೂಡ ಎಲ್ಲ ಮಾಡ್ತಾಯಿದ್ವು. ಎಲ್ಲ ನೋಡಿಕೊಂಡು ನಾವು ಕೂಡ ಪೂಜೆ ಮುಗಿಸ್ಕೊಂಡು ತುಂಬ ಜನ ಬಂದಿದ್ದರು. ಸೊ ಇವರು ಅಷ್ಟೇ ಈವ್ನಿಂಗ್ ಬಿಟ್ಬಿಡ್ತಾರೆ. ದೇವಸ್ಥಾನದಲ್ಲೂ ಕೂಡ ಒಬ್ಬೊಬ್ಬರು 3 ದಿನ ಇರ್ತಾರೆ, ಒಬ್ಬೊಬ್ಬರು 3 ಪೂಜೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಬಿಡ್ತಾರೆ. ಇವ್ರ ಮನೆಯಲ್ಲಿ ಮತ್ತು ಇಲ್ಲಿ ದೇವಸ್ಥಾನದಲ್ಲೆಲ್ಲ ಈವ್ನಿಂಗೇ ಬಿಟ್ಬಿಡ್ತಾರೆ. ಅದೇನೋ ಗೊತ್ತಿಲ್ಲಪ್ಪ, 2 ಪೂಜೆ ಆದರೆ ಬಿಡ್ತಾರೆ. ಸೊ ಒಬ್ಬೊಬ್ಬರು 3 ಪೂಜೆ ಆಗಬೇಕು, 3 ದಿನ ಆಗಬೇಕು ಅಂತೆಲ್ಲ ಹೇಳ್ತಾರೆ. ಅದಾದಮೇಲೆ ಸ್ವಲ್ಪ ಇಲ್ಲಿ ಫೋಟೋ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಫೋಟೋಸ್ ವೀಡಿಯೋಸ್ನ ತೊಗೊಂಡ್ವಿ. ಮನೆ ಒಳಗಡೆ ಏನೋ ಒಂಥರ ಲೈಟ್ ಅಷ್ಟು ಇದಿರಲ್ಲ, ಬ್ರೈಟ್ ಇರಲ್ಲ. ಇಲ್ಲಿ ಗಣೇಶಂಗೆ ಹಾಕಿದಕ್ಕಂತ ಜನಿವಾರಕ್ಕೋಸ್ಕರ ಎಷ್ಟು ಜನ ನಿಂತಿರ್ತಾರೆ ಗೊತ್ತಾ, ನಂಗೆ ಬೇಕು ಅಂತ. ಯಾರಿಗಾದರೂ ಒಬ್ರಿಗೆ ಕೊಡ್ತಾರೆ ಅದನ್ನು, ಅವರೊಂದು ಹಾಕ್ಕೊಂಡು ಈ ಥರ ಮನೇಲಿರೋರ್ಗು ಕೂಡ ಮನೆ ಗೊತ್ತಿರೋರಿಗೆಲ್ಲ ಕೊಡ್ತಾರೆ. ಬಿಕಾಸ್ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಜನಿವಾರನ. ಹಾಗಾಗಿ ಆಮೇಲೆ ನನ್ನ ಮಗಳು ನೋಡಿ ಇಲ್ಲಿ ಬಾಳೆಹಣ್ಣಿನ ಗುರು ಆಗಿಬಿಟ್ಟಿದ್ದಾಳೆ. ಇವಾಗ ಕಾಯೋ ಹಣ್ಣು ಬಾಳೆಹಣ್ಣು ತಿಂತಾನೆ ಇರಬೇಕು ಅವಳು. ಅದೇನೋ ಗೊತ್ತಿಲ್ಲ, ಈ ಚಿಕ್ಕ ಬಾಳೆಹಣ್ಣು ಪುಟ್ಟ ಬಾಳೆಹಣ್ಣು ಏನಾಗುತ್ತೆ, ಗಟ್ಟಿ ತಿಂದರೆ ಅದು ಅವಳಿಗೆ ಮೋಷನಲ್ಲಿ ಹಂಗೆ ಬಂದುಬಿಡುತ್ತೆ, ಕರೆಕ್ಟಾಗಿ ಅಗ್ಯೋಕ್ಕಾಗಲ್ವರ ಅವ್ರಿಗೆ, ಅಲ್ಲಿರಲ್ವಲ್ಲ.
ಸರಿ ಅಂತೇಳ್ಬಿಟ್ಟು ಇಲ್ಲಿ ಗಣೇಶನು ಗೌರಿನೂ ಕೂಡ ಬಿಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು. ಸೊ ಕಳ್ಸೋದಕ್ಕೆ ಒಂಥರ ಬೇಜಾರಾಗುತ್ತೆ, ಎಲ್ಲೇ ಆಗಲಿ ಮನೇಲೇ ಆಗಲಿ ಈಗ ದೇವಸ್ಥಾನದಲ್ಲೇ ಆಗಲಿ, ಬಟ್ ಅದರ ಪ್ರಕಾರ ನಾವು ನಡ್ಕೊಳ್ಳೇಬೇಕಲ್ವ, ಮಾಡೋ ಶಾಸ್ತ್ರ ಮಾಡಲೇಬೇಕು. ಆಮೇಲೆ ಆಂಜನೇಯ ಹತ್ರ ಬಂದ್ವಿ, ಆಂಜನೇಯ ನೋಡಿಕೊಂಡು ಅಲ್ಲೂ ಕೂಡ ಬ್ಲೆಸ್ಸಿಂಗ್ಸ್ ತೊಗೊಂಡು, ಇಲ್ಲಿ ಯಾವಾಗಲೂ ಚೆನ್ನಾಗಿ ಪೂಜೆ ಮಾಡಿರ್ತಾರೆ. ಈ ಥರನೇ ಹೂವು ಹಾಕೋದು, ಒಂದೇ ಥರ ಹೂವು ಹಾಕಿರ್ತಾರಲ್ವ, ನೋಡಿದಾಗ ಹೆಂಗೆ ಅನಿಸುತ್ತೆ. ಅದೇನು ಆಟ ಆಡೋದು ಅಂದ್ಕೊಂಡಿದ್ಯಾ? ಹೋಗ್ಯಾನ ಎಲ್ಲ ಹೋಗ್ಲಿ. ಗಣೇಶ 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 ಗೋಯಿಂಗ್ ಬಂಗಾರಿ, ಮತ್ತೆ ಮುಂದಿನ ವರ್ಷ ಬರ್ತಾನೆ. ಎಷ್ಟು ಚಂದ ಕಾಣ್ತಾ ಇದೆ ಗೊತ್ತಾ? ಅಯ್ಯೋ ಕಂದ, ಅದು ಯಾ ಮಾಮಿ ಕಂದ? ಏನ್ ಮಾಮಿ ಹೆಸರು? ಏನ್ ಮಾಮಿ ಅದ್ರ ಹೆಸರು? ಗಣೇಶ ಮಾಮಿ. ಅದೇ ಓ ಇದು ಬೇರೆ ಐತಲ್ರು. ಇರೋ ಅವ್ರು ಬರೋದು ಬೇಡವೆ ಯಾರು? ಆಯ್ತವನು ಎಲ್ಲ ಮಿಸ್ ಮಾಡಾಯ್ತು ಸುಸ್ತಾಡ. ಎಲ್ಲ ಬಿಡ್ತಾರೆ ಬನ್ನಿ. ಬಿಡ ಮೂರನೇ ಸತಿ ಬಿಟ್ಬಿಡ್ಬೇಕು. ಹಂಗೆ ತಲೆ ನೆನೆಸ್ಬೇಕಿತ್ತು. ಆಯ್ತಲ್ಲ, ಸ್ವಿಮ್ ಮಾಡ್ತೈತೆ ಗಣೇಶ. ಗಣೇಶ ಸ್ವಿಮ್ ಮಾಡ್ತೈತೆ ನೋಡ್ದ? ಬಾ ನೋಡಿ ಈ ಕಡೆ, ಮುಟ್ಟು ಮಾಮಿ ಮುಟ್ಟು. ಎಡ್ದೆ ಕೈಯೇ ಬರುತ್ತೆ ಫಸ್ಟು. ನೋಡ್ರಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಮತ್ತೆಲ್ಲ ರೆಡಿ ಮಾಡ್ತಾಯಿದ್ದೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.